ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಬೆಳಕು ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಆಲ್ರೆಡಿ 9:30 ಆಗಿದೆ. ಸೊ ನಾವು ಆ್ಯಕ್ಚುಲ್ ಆಗಿ ನಾವು 5:30ಗೆ ಇದ್ವಿ, ನಾನು ಜಸ್ಟು, ನಮಗೆಲ್ಲ ಗೊತ್ತಾಗೋಯ್ತು ಮತ್ತು ಪ್ರದೀಪ್. ಸೊ ಅವರು ಟಿಫನ್ ಮಾಡಿ ಮಲ್ಕೊಂಡಿದ್ದಾಳೆ. ಸೊ ಈಗ ಆಲ್ರೆಡಿ 9:30 ಸಮಥಿಂಗ್ ಆಗಿದೆ ಟೈಮು. ಸೊ ಇವಾಗ ನಾನು ಇದು ಮೊಳಕೆ ಕಟ್ಟಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮೊಳಕೆ ಕಟ್ಟಿರೋ ಕಾಳನ್ನ ತರಿಸ್ಕೊಂಡಿದ್ದೀನಿ. ಸೊ ಇದು ಫುಲ್ಲು ನೋವು ಬಂದುಬಿಟ್ಟಿದೆ, ಯಾಕೆ ಅಂತಲೇ ಗೊತ್ತಿಲ್ಲ ಗೈಸ್, ತುಂಬ ನೋವು ಬಂದುಬಿಟ್ಟಿದೆ ಇಲ್ಲಿ. ಸೊ ನಾವು ನೆನ್ನೆ ಬರ್ಡೇ ಮುಗಿಸ್ಕೊಂಡು ಬಂದಾಗಲೇ ರಾತ್ರಿ 10:30 11 ಆಗಿತ್ತು. ಸೊ ಬಂದು ಮಲಗಿದವರು ಬೆಳಗ್ಗೆ 5:30 ಎದ್ದೇಳ್ತೀವಿ. ಇಲ್ಲಿಂದ ನಾನು 5:30 ಎದ್ದೇಳ್ತೀನಿ. ಡ್ಯಾಡಿ ಮನೆಯಲ್ಲೆಲ್ಲ ಒಂದು 7:30 ಸಮಥಿಂಗ್ ಎದ್ದೇಳ್ತೀನಿ. ಮಾಡ್ತದ ಜನ್ಮಕ್ಕೆ ಹೋಗೋ. ಬಟ್ ಇಲ್ಲ ಅವ್ರು ಯಾಕಂದರೆ ಜಸ್ಟು ಮಲ್ಕೊಳ್ಳೋಷ್ಟರಲ್ಲಿ ನಾನು ಅಡುಗೆ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಅವ್ಳು ಮಲ್ಕೊಂಡ್ಲು, ಮತ್ತು ಅದಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನೇನು ರೆಸಿಪೀಸ್ ಮಾಡ್ತೀನಿ ಇವತ್ತು ಅಂತ ತೋರಿಸ್ತೀನಿ ಬನ್ನಿ. ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇದು ಕಾಳನ್ನ ಏನಕ್ಕಪ್ಪ ವಾಶ್ ಮಾಡ್ತೀನಿ ಅಂತಂದರೆ ಜಸ್ಟು ಊಟ ಮಾಡಿಸ್ಬೇಕಲ್ಲ ಅಂತ. ಒಂದು ಸ್ವಲ್ಪ ಪ್ರೌಡ್ಸ್ ಮಿಕ್ಸಲ್ಲಿ ನಾನು ಸ್ಯಾಲಡ್ ಥರ ಮಾಡ್ಕೊಡೋದು ಆ ಥರ ಮಾಡ್ತೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಲವಂಗ, 1-2 ಲವಂಗ ಹಾಕ್ಕೊಳ್ಳಿ ಸಾಕು. ಆಮೇಲೆ ಕಾಯಿ ಒಟ್ಟಿಗೆ ರುಬ್ಕೊಂಡಿದ್ದೀನಿ ನಾನು, ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅಂತ. ಸೊ ಅವಳಿಗಿನ್ನ ಊಟ ಕೊಡಬೇಕಲ್ಲ, ಅದಕ್ಕೋಸ್ಕರ ಅವ್ಳು ಮಲ್ಕೊಂಡಿದ್ದಾಳೆ. ಸೊ ಇಷ್ಟು ಮಾಡಿಕೊಂಡು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಆ್ಯಕ್ಚುಲಾಗಿ ನಾನು ಕರೆಂಟ್ ಸ್ಟವಲ್ಲಿ ಅಡುಗೆ ಮಾಡೋದು, ನನಗಿದೆ ಕಂಫರ್ಟಬಲಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಆಲ್ರೆಡಿ 1-2 ಇಯರ್ಸಿಂದ. ಸೊ ನಾನು ಇದೇ ಸ್ಟವ್ ಯೂಸ್ ಮಾಡೋದು. ಸೊ ಅಲ್ಲಿ ಹೆಗ್ಗಿಟ್ಟಿದ್ದೀನಿ. ಹೆಗ್ಗು ಆ್ಯಕ್ಚುಲಾಗಿ ಜಶುಮಾಗಿ ಬೇಯಿಸೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ಮುಗಿಸ್ಕೊಂಡು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಮೊಳಕೆ ಕಟ್ಟಿ ಸಾಂಬಾರು ನನಗೆ ಬರಲ್ಲ ಯೂಶ್ವಲಾಗಿ. ಸೊ ಅಮ್ಮ ಮಾಡ್ತಿದ್ದ ರೆಸಿಪಿ ನೋಡ್ಕೊಂಡಿದ್ದೆ. ಸೊ ಅದನ್ನು ಮಾಡ್ತಾಯಿದ್ದೀನಿ ಇವಾಗ, ಯಾಕಂದರೆ ಮೊಳಕೆ ಕಟ್ಟಿದ ಕಾಳು. ಸೊ ನನ್ನ ಹಸ್ಬೆಂಡ್ಗೆ ಮೊಳಕೆ ಕಟ್ಟಿದ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಗೈಸ್ ಬೇಜಾರು ಮಾಡ್ಕೊಬೇಡಿ, ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಆದರೆ ಸ್ವಲ್ಪ ಇವಾಗ ಅಡುಗೆ ಮಾಡ್ತಿದ್ದಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ. ಸೊ ಕ್ಲೀನ್ ಮಾಡಿ ಇವತ್ತು ಆ್ಯಕ್ಚುಲಾಗಿ ಇದಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ, ರಾಯರ ಮಠಕ್ಕೆ. ಬಟ್ ಯಾಕೋ ರಾಯರ್ನ ನೋಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಅವಾಗೆಲ್ಲ ಫಸ್ಟು 2 ಇಯರ್ಸ್ ಬ್ಯಾಕ್ ಅವಾಗ ವೀಕ್ಲಿ ಹೋಗ್ತಾಯಿದ್ವಿ ನಾನು ಪ್ರದೀಪ್, ರಾಯರ್ನ ದರ್ಶನ ಮಾಡ್ತಾಯಿದ್ವಿ. ಇವಾಗ ಹೋಗೋಣ ಅಂದ್ರೇ ಆಗ್ತಾಯಿಲ್ಲ, ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಲಾಸ್ಟ್ ವೀಕ್ 15 ಡೇಸ್ ಬ್ಯಾಕು ಹೋಗೋಣ ಅಂದ್ಕೊಂಡ್ವಿ. ನನ್ನ ಫೋನ್ ಏನೋ ಪ್ರಾಬ್ಲಮ್ ಆಗಿ ಅವತ್ತು ಹೋಗೋಕ್ಕಾಗಲಿಲ್ಲ. ಸೊ ವೀಕ್ ಹೋಗೋಣ ಅಂದ್ಕೊಂಡ್ವಿ, ನಾನು ನಮ್ಮ ಅಕ್ಕ ಮನೇಲಿದ್ದೆ, ಹೋಗೋಕ್ಕಾಗಲಿಲ್ಲ. ಸೊ ಈ ವೀಕ್ ಹೋಗೋಣ ಅಂದ್ಕೊಂಡ್ವಿ. ಇವತ್ತು ಏನೋ ಕೆಲಸ ಇದೆ, ಅಮ್ಮ ಬರೋಕ್ಕಾಗಲ್ಲ ಅಂತ ಇದ್ದಾರೆ. ಸೊ ಬೇಜಾರಾಗ್ತಾಯಿದೆ ಗೈಸ್, ಹೋಗೋಕ್ಕೆ ಆಗ್ತಾಯಿಲ್ಲ. ಸೊ ನೋಡೋಣ, ರಾಯರನ್ನ ಯಾವತ್ತು ನೋಡೋದಕ್ಕೆ, ರಾಯರು ಯಾವಾಗ ನಮ್ಮನ್ನ ಕರೆಸ್ಕೋತಾರೆ ಅವ್ರ ದರ್ಶನ ಕೊಡೋದಕ್ಕೆ ಅಂತ ವೆಯ್ಟ್ ಮಾಡ್ತೀನಿ. ಸಾಂಬಾರು ಮಾಡಿಟ್ಟು ಇಡೀ ರೂಮ್ನ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಇದೆ ಅಂದರೆ ಗೈಸ್ ಯಪ್ಪ ಅನಿಸ್ತಾಯಿದೆ ನನಗೇನೆ. ಫುಲ್ಲು ವಾರ್ಡ್ರೋಬೆಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಮಡ್ಚಬೇಕಾಗಿರೋ ಬಟ್ಟೆ ಇಲ್ಲಿ ವಾರ್ಡ್ರೋಬೆಲ್ಲ ತೆಗೆದು ಕ್ಲೀನ್ ಮಾಡಿ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಜೇಶುಮ ಮಲ್ಕೊಂಡಿದ್ದಾಳೆ ನೋಡಿ ಗೈಸ್, ಅದು ಒಗೆಯೋ ಬಟ್ಟೆ, ಇದು ಮಡ್ಚಬೇಕಾಗಿರೋ ಬಟ್ಟೆ. ಮಡಚಿ ಜೋಡಿಸ್ಬೇಕು. ಇನ್ನು ಪ್ರತಿಯೊಂದು ಸೊ ಮಡಚಿ ಕ್ಲೀನ್ ಮಾಡಿ ಬಟ್ಟೆ ಅರ್ಧ ತೊಳಿತೀವಿ. ತೊಳೆದು ದೇವ್ರ ಪೂಜೆ ಮಾಡಿ ಮನೆ ಒರೆಸಿ ದೇವ್ರ ಪೂಜೆ ಮಾಡೋದು ಮುಗಿತೀವಿ ಕೆಲಸ. ಒಟ್ಟಿನಲ್ಲಿ ಇವತ್ತು ಈ ಬಟ್ಟೆ ಮಡಚಿ ಕ್ಲೀನ್ ಮಾಡಿ ಎಲ್ಲ ವಾಟರ್ ಕ್ಲೀನ್ ಮಾಡಿಬಿಟ್ಟು ಮನೆ ಒರೆಸಿ ದೇವ್ರ ಪೂಜೆ ಮಾಡಬೇಕು, ಅಷ್ಟೇ ಏನು ಕೆಲಸ ಇಲ್ಲ ಇವತ್ತು ನನಗೆ. ಸೊ ಗೈಸ್ ಸಿಂಪಲಾಗಿ ಪೂಜೆ ಮಾಡಿದೆ ಇವತ್ತು ಗುರುವಾರ ಅಂದ್ಬಿಟ್ಟು. ಸೊ ಸಾಂಬಾರು ಹೇಗಿತ್ತು ಅಂತ ರಿವ್ಯೂ ಕೇಳ್ತೀನಿ ಬನ್ನಿ. ಸ್ನಾನ ಮಾಡಿ ಪೂಜೆ ಮಾಡಿ ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಮಲ್ಕೊಬಿಟ್ಲು. ಅವಳು ಊಟ ಮಾಡಿ ಒಂದು 10 ನಿಮಿಷ ತುಂಬ ಅಳ್ತಾಯಿದ್ಲು, ಮಲ್ಕೊಬಿಟ್ಲು. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡಿ ಸೊ ಸಾಂಬಾರು ಹೆಂಗಿತ್ತು ರಿವ್ಯೂ ಕೇಳ್ತೀನಿ. ಪ್ರದೀಪ್ ಕುಮಾರ್ ಸಾಂಬಾರು ಸೂಪರ್ ಆಗಿತ್ತು ಸಾಂಬಾರು. ಅಣ್ಣ
ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಿಜ ಚೆನ್ನಾಯ್ತಾ? ಸಾಕತ್ತಾಗಿದೆ ನಿಜ. ಬಟ್ಟೆ ಒಣಗಾಗ್ತಾ ಇದೆ ಮುಗಿಯೋದು. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಂಬಾರ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಲವ್ ಯು ಆಲ್, ಬಾಯ್.